ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಆಶ್ವಮೇಧಿಕ ಪರ್ವದ 43ನೇ ಭಾಗ ಇದು. ಈಗ ನಾವು ನೋಡಬೇಕಾದದ್ದು ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 44ನೇ ಅಧ್ಯಾಯ, ವೈಷ್ಣವ ಪಾಠದಲ್ಲಿ 41ನೇ ಅಧ್ಯಾಯ, ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ ಈಗ ನಾವು ನೋಡ್ತಾ ಇರುವಂತಹ ಅಧ್ಯಾಯ ಇಲ್ಲ. ಗೀತಾ ಪ್ರೆಸ್ಸಿನ ಪಾಠದಲ್ಲಿ ಇದು 41ನೇ ಅಧ್ಯಾಯ. ಅಹಂಕಾರದ ಉತ್ಪತ್ತಿ ಮತ್ತು ಅದರ ಸ್ವರೂಪದ ಬಗ್ಗೆ ವರ್ಣನೆ ಮಾಡ್ತಾರೆ. ಇದೊಂದು ಸಣ್ಣ ಅಧ್ಯಾಯ. ಈ ನಾವು ನೋಡುವಂತಹ ಎಲ್ಲಾ ಪಾಠಗಳಲ್ಲಿ ಕೂಡ ಸುಮಾರು 5 ಶ್ಲೋಕಗಳು ಮಾತ್ರ ಇವೆ. ಈ ಅಧ್ಯಾಯವೇ ಒಟ್ಟಾರೆ ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ ನಮಗೆ ಕಾಣಿಸಿಲ್ಲ. ಯವುತ್ಪನ್ನೋ ಮಹಾನ್ ಪೂರ್ವಂ ಅಹಂಕಾರಸ್ಸ ಉಚ್ಯತೆ ಅಹಮಿತ್ಯೇವ ಸಂಭೂತಃ ದ್ವಿತೀಯ ಸರ್ಗ ಉಚ್ಯತೆ. ಯವುತ್ಪನ್ನೋ ಮಹಾನ್ ಪೂರ್ವಂ ಅಂತಿದೆ. ಅಹಂಕಾರ ತತ್ವವನ್ನು ವರ್ಣನೆ ಮಾಡುವಂತ ಪ್ರಸಂಗ ಇದು. ಮೊದಲು ಹುಟ್ಟಿದಂಥ ಈ ತತ್ವ, ಅದನ್ನ ಅಹಂಕಾರ ಅಂತ ಹೇಳ್ತಾರೆ ಅಂತ ಹೀಗಿದೆ. ಅಲ್ಲಿ ಮಹಾನ್ ಅಂತ ಒಂದು ವಿಶೇಷಣ ಬೇರೆ ಇದೆ. ಮಹಾನ್ ಅನ್ನುವುದನ್ನು ಸಾಮಾನ್ಯವಾಗಿ ಮಹತ್ತತ್ವಕ್ಕೆ ಬಳಕೆ ಮಾಡ್ತಾರೆ. ಮಹತ್ತತ್ವವನ್ನು ಹೇಳಲಿಕ್ಕೆ ಮಹಾನ್ ಎಂಬ ಶಬ್ದ ಹೇಳ್ತಾರೆ. ಇಲ್ಲಿ ಮಹಾನ್ ಎಂಬ ಶಬ್ದ ಅಹಂಕಾರಕ್ಕೆ ವಿಶೇಷಣವಾಗಿದೆ. ಆದ್ರಿಂದ ಇದನ್ನು ಹೇಗೆ ಅರ್ಥ ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆ ಸ್ವಲ್ಪ ಗೊಂದಲನೇ ಇದ್ದಂತೆ ಕಾಣಿಸ್ತದೆ. ಭಾರತ ದರ್ಶನ ಪ್ರಕಾಶನದಲ್ಲಿ ಹೀಗೆ ಅನುವಾದ ಮಾಡಿದ್ದಾರೆ. ಮೊದಲು ಯಾವ ಮಹತ್ತತ್ವ ಹುಟ್ಟಿತೋ ಅದನ್ನೇ ಅಹಂಕಾರ ಅಂತನೂ ಹೇಳ್ತಾರೆ. ಅದು ಎರಡನೇ ಸೃಷ್ಟಿ. ಮೊದಲು ಮಹತ್ತತ್ವದ ಸೃಷ್ಟಿ, ಅವ್ಯಕ್ತ ತತ್ವದಿಂದ ಮೊದಲು ಹುಟ್ಟಿದ್ದು ಮಹತ್ತತ್ವ. ಆ ಬಳಿಕ ಹುಟ್ಟುವಂಥದ್ದು ಅಹಂಕಾರ ತತ್ವ. ಅದರಿಂದ ಇದು ದ್ವಿತೀಯ ಸರ್ಗ. ಈ ಭಾರತ ದರ್ಶನ ಪ್ರಕಾಶನದಲ್ಲಿ ಏನು ಮಹತ್ತತ್ವ ಹುಟ್ಟಿತೋ ಅದನ್ನೇ ಅಹಂಕಾರ ತತ್ವ ಅಂತ ಹೇಳ್ತಾರೆ ಅಂತ ಬಂದಿದೆಯಲ್ಲ, ಮಹತ್ತತ್ವವನ್ನೇ ಅಹಂಕಾರ ತತ್ವ ಅಂತ ಹೇಳ್ತಾರೆ ಅಂತನ್ನುವುದು ಅಷ್ಟು ಅನುವಾದ ಉಚಿತ ಆಗೋದಿಲ್ಲ. ಪ್ರಾಯ ಲಕ್ಷಾಲಂಕಾರನು ಕೂಡ ಇದನ್ನು ಹೇಗೆ ಅನುವಾದ ಮಾಡಬೇಕು ಅಂತ ಸವಾಲಾಗಿ ಅದನ್ನು ಪರಿಗಣಿಸಿ ಈ ತರ ಅದನ್ನು ಹೇಳಲಿಕ್ಕೆ ಹೊರಟಿದೆ. ಏನು ಹೇಳಲಿಕ್ಕೆ ಹೊರಟಿದೆ? ಯದುತ್ಪನ್ನೋ ಮಹಾನ್ ಪೂರ್ವಂ ಇತ್ಯತ್ರ ಪೂರ್ವಮುತ್ಪನ್ನ ಸಹ ಮಹಾನ್. ಮೊದಲು ಹುಟ್ಟಿದ್ದು ಮಹತ್ತತ್ವ, ಮಹತ್ತತ್ವದ ಅಭಿಮಾನಿಯಾದಂಥ ಚತುರ್ಮುಖ. ಯಹ ಪಶ್ಚಾದುತ್ಪನ್ನ ಸಹ ಅಹಂಕಾರ. ಮೊದಲು ಹುಟ್ಟಿದ್ದು ಮಹತ್ತತ್ವ, ಆಮೇಲೆ ಹುಟ್ಟಿದ್ದು ಅಹಂಕಾರ ತತ್ವ ಅಂತ ಹೀಗೆ ಲಕ್ಷಾಲಂಕಾರ ಅದನ್ನ ಹೇಳಿದೆ. ಯದುತ್ಪನ್ನೋ ಅಂತ ಇದೆ ಲಕ್ಷಾಲಂಕಾರದಲ್ಲಿ. ಇವತ್ತು ನಮಗೆ ಮುದ್ರಿತವಾದ ಲಕ್ಷಾಲಂಕಾರದಲ್ಲಿ ಯದುತ್ಪನ್ನ, ಯತ್ ಉತ್ಪನ್ನ. ಆದರೆ ವೈಷ್ಣವ ಪಾಠ ಹಿಡಿದು ಎಲ್ಲಾ ಪಾಠಗಳಲ್ಲಿಯೂ ಕೂಡ ಯಹ ಉತ್ಪನ್ನ ಅಂತ, ಯಹ ಅಂತ ಪುಲ್ಲಿಂಗದಲ್ಲಿದೆ. ಲಕ್ಷಾಲಂಕಾರ ಮಾತ್ರ ಅದನ್ನು ಯತ್ ಅಂತ ತೆಗೆದುಕೊಂಡಿದೆ. ಹಾಗಾದ್ರೆ ಮೊದಲು ಹುಟ್ಟಿದ್ದು ಮಹತ್ತತ್ವ, ಆಮೇಲೆ ಹುಟ್ಟಿದ್ದು ಅಹಂಕಾರ ತತ್ವ. ಯಾವುದು ಮೊದಲು ಹುಟ್ಟಿದೋ ಅದು ಮಹತ್ತತ್ವ, ಯಾವುದು ಆಮೇಲೆ ಹುಟ್ಟಿತೋ ಅದನ್ನು ಅಹಂಕಾರ ತತ್ವ ಅಂತ ವ್ಯಾಖ್ಯಾನ ಮಾಡಿದೆ ಲಕ್ಷಾಲಂಕಾರ. ಆದರೆ ಆ ಥರ ವ್ಯಾಖ್ಯಾನ ಮಾಡಲಿಕ್ಕೆ ಬೇಕಾದಂತಹ ಶಬ್ದಗಳು ಶ್ಲೋಕದಲ್ಲಿಲ್ಲ. ಲಕ್ಷಾಲಂಕಾರದಲ್ಲಿ ಹೇಳಿದ ವಿಷಯ ಸರಿ, ಮೊದಲು ಹುಟ್ಟಿದ ಮಹತ್ತತ್ವ, ಆಮೇಲೆ ಹುಟ್ಟುವುದು ಅಹಂಕಾರ ತತ್ವ ಅಂತ. ಆದರೆ ಹಾಗೆ ವ್ಯಾಖ್ಯಾನ ಮಾಡಲಿಕ್ಕೆ ಬೇಕಾದಂತಹ ಶಬ್ದ ಅಲ್ಲಿಲ್ಲ. ಮಹಾನ್ ಎಂಬುದನ್ನ ಅಹಂಕಾರ ತತ್ವಕ್ಕೆ ವಿಶೇಷಣವಾಗಿ ಅವರು ಪ್ರಯೋಗ ಮಾಡಿದಂತೆ ಕಾಣಿಸ್ತದೆ. ಆದ್ದರಿಂದ ಮಹಾನ್ ಎಂಬುದನ್ನ ಅಹಂಕಾರಕ್ಕೆ ವಿಶೇಷಣವಾಗಿ ಮಾಡುವುದು ಅಂದರೆ ಮಹತ್ತತ್ವವೇ ಅಹಂಕಾರ ತತ್ವವಾಗಿದೆ ಅಂತ ಹೀಗೆ ಅರ್ಥ ಮಾಡೋ ಬದಲು ಅದೇನು ಭಾರತ ದರ್ಶನ ಪ್ರಕಾಶನದಲ್ಲಿ ಮಾಡಿದ್ದಾರೆ, ಮಹತ್ತತ್ವ ಹುಟ್ಟಿತೋ ಅದನ್ನೇ ಅಹಂಕಾರ ತತ್ವ ಅಂತ ಹೇಳ್ತಾರೆ ಅಂತ. ಹಾಗೆ ಹೇಳೋ ಬದಲು ಅಹಂಕಾರ ತತ್ವಕ್ಕೆ ಮಹಾನ್ ಎಂಬುದೊಂದು ವಿಶೇಷಣ. ಮಹತ್ತತ್ವ ಚತುರ್ಮುಖ ಬ್ರಹ್ಮನಿಂದ ಅಭಿಮನ್ಯವಾದದ್ದು, ಅದನ್ನು ಮಹತ್ತತ್ವ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಅದರ ಮೂಲ ಹೆಸರೇ ಆಗಿದೆ. ಅದಕ್ಕೆ ಮಹತ್ತಂತನೇ ಹೆಸರು.
ಅಹಂಕಾರ ತತ್ವಕ್ಕೆ ಅಹಂಕಾರ ಅಂತಾನೆ ಹೆಸರು. ಇಲ್ಲಿ ಅಹಂಕಾರಕ್ಕೆ ಮಹಾನ್ ಅಂತ ವಿಶೇಷಣವಾಗಿ ಬಂದ್ರೆ, ಅಹಂಕಾರಕ್ಕೆ ಅಹಂಕಾರ ಅಂತ ಹೆಸರು, ಮಹಾನ್ ಎಂಬುದು ಅದಕ್ಕೆ ಹೆಸರಲ್ಲ. ಹೊರತು ಆ ಅಹಂಕಾರ ತತ್ವದ ಮಹತ್ ಆಕಾರವನ್ನ, ದೊಡ್ಡ ಪ್ರಮಾಣದ ಆಕಾರವುಳ್ಳದ್ದು ಮಹತ್ತತ್ವನೂ ಕೂಡ. ಅದಕ್ಕಾಗಿ ಮಹಾನ್ ಅಂತನ್ನುವುದು ಅಹಂಕಾರಕ್ಕೊಂದು ವಿಶೇಷಣ ಮಾತ್ರ, ಮಹತ್ತತ್ವವನ್ನು ಹೇಳುವ ಶಬ್ದ ಅಲ್ಲ ಅಂತ ನಾವು ಭಾವಿಸಿದ್ರೆ ಒಳ್ಳೆಯದು ಅಂತ ನನ್ನ ಆಲೋಚನೆ. ಈ ಅವ್ಯಕ್ತ ತತ್ವದಿಂದ ಮಹತ್ತತ್ವ ಹುಟ್ಟಿತು, ಮಹತ್ತತ್ವದಿಂದ ಅಹಂಕಾರ ತತ್ವ ಹುಟ್ಟಿತು. ಹೀಗಿರೋದರಿಂದ ಕೆಲವು ಬಾರಿ ಕಾರಣ ಮತ್ತು ಕಾರ್ಯಗಳನ್ನ ಎರಡನ್ನೂ ಒಂದೇ ದೃಷ್ಟಿಯಿಂದ ಹೇಳೋದಿದೆ. ಗಡಿಗೆಯನ್ನು ನೋಡಿ ಇದೇನು ಅಂತ ಕೇಳಿದ್ರೆ ಗಡಿಗೆ ಅಂತನೂ ಉತ್ತರ ಹೇಳ್ಬೋದು ಯಾರಾದರೂ. ಹಾಗೆ ಇದೇನು ಅಂತ ಕೇಳಿದ್ರೆ ಮಣ್ಣು ಅಂತನೂ ಯಾರಾದರೂ ಉತ್ತರ ಹೇಳ್ಬೋದು. ವಸ್ತುತಃ ಗಡಿಗೆಯನ್ನು ನೋಡಿ ಯಾರು ಮಣ್ಣು ಅಂತ ಉತ್ತರ ಹೇಳೋದಿಲ್ಲ. ಆದರೆ ಬಂಗಾರದ ಆಭರಣವನ್ನು ನೋಡಿ ಇದೇನು ಅಂತ ಕೇಳಿದ್ರೆ ಬಂಗಾರ ಅಂತ ಉತ್ತರ ಹೇಳೇ ಹೇಳ್ತಾರೆ. ಅದು ಬಂಗಾರ ಅಂತನ್ನೋದು ಮಹತ್ವದ್ದು. ವಸ್ತುತಃ ಬಂಗಾರದ ಆಭರಣಕ್ಕೂ ಬಂಗಾರಕ್ಕೂ ಭೇದ ಇದ್ರೂ ಕೂಡ ಬಂಗಾರ ಅಂತನ್ನುವುದ ಒಂದೇನು ಮೂಲ ಬೆಲೆ ಇದೆ, ಆ ಬೆಲೆಯೇ ಹೆಚ್ಚು ಮಹತ್ವದ್ದು ಅನ್ನೋದನ್ನ ಗಮನದಲ್ಲಿಟ್ಕೊಂಡು ಜನಸಾಮಾನ್ಯರು ಕೂಡ ಅಹಂಕಾರವನ್ನ, ಈ ಬಂಗಾರದ ಆಭರಣವನ್ನು ತೋರಿಸಿದಾಗ ಅದನ್ನ ಬಂಗಾರ ಅಂತಾನೆ ಹೇಳ್ತಾರೆ. ಆದ್ರಿಂದ ಅಹಂಕಾರ ತತ್ವವನ್ನು ಕೂಡ ಆ ದೃಷ್ಟಿಯಿಂದ ಮಹತ್ತತ್ವ ಅಂತಾನೆ ಹೇಳಿದ್ರು ತೊಂದರೆ ಇಲ್ಲ. ಮೊದಲು ಹುಟ್ಟಿದ ಮಹತ್ತತ್ವದಿಂದ ಅಹಂಕಾರ ತತ್ವ ಹುಟ್ಟಿತು ಅಂತ ಇಷ್ಟು ನಾವು ಒಟ್ಟಾರೆ ಅದಕ್ಕೆ ಅರ್ಥ ಮಾಡಬಹುದು. ಇದನ್ನೇ ಎರಡನೇ ಸೃಷ್ಟಿ ಅಂತ ಹೇಳ್ತಾರೆ. ಅಹಂಕಾರಶ್ಚ ಭೂತಾದಿ ವೈಕಾರಿಕ ಇತಿ ಸ್ಮೃತಃ. ಈ ಅಹಂಕಾರ ಏನಿದೆ ಅದು ವೈಕಾರಿಕ ಅಂತನೂ ಕೂಡ ಕರೆಸಿಕೊಂಡಿದೆ. ಅದಕ್ಕೇನರ್ಥ ಹಾಗಂದ್ರೆ, ಅಹಂಕಾರ ಅಂತನ್ನೋದು ಪ್ರಾಣಿಗಳ ಸೃಷ್ಟಿಗೆ ಕಾರಣ ಆಗಿದೆ ಅಂತ ಒಂದು ಕಡೆ ಅನುವಾದ ಇದೆ. ಪಂಚಮಹಾಭೂತಗಳಿಗೆ ಮೂಲ ಕಾರಣವಾಗಿದೆ, ಇದನ್ನು ವೈಕಾರಿಕ ಅಂತ ಕರೆದಿದ್ದಾರೆ ಅಂತ ಹೀಗೆ ಒಂದು ಕಡೆ ಅನುವಾದ ಇದೆ. ಇನ್ನು ಕೆಲವು ಕಡೆ ಅಹಂಕಾರ ಅಂತನ್ನುವುದು ಪ್ರಾಣಿಗಳೇ ಮೊದಲಾದ ವಿಕಾರಗಳಿಗೆ ಕಾರಣ ಆಗಿದೆ, ಅದರಿಂದ ಅದನ್ನು ವಿಕಾರ ಅಂತ ಹೇಳ್ತಾರೆ ಅಂತ. ಈ ಅಹಂಕಾರದ ಮೂರು ಪ್ರಭೇದಗಳನ್ನು ಗಮನಿಸಿದ್ರೆ ನಮಗದು ಸ್ಪಷ್ಟ ಆಗ್ತದೆ, ಅದು ಏನನ್ನು ಹೇಳ್ತಿದೆ ಅಂತ ಅನ್ನೋದು. ಭಾಗವತದಲ್ಲಿ 2ನೇ ಸ್ಕಂದದ 5ನೇ ಅಧ್ಯಾಯದ 24ನೇ ಶ್ಲೋಕದಲ್ಲಿ ಸೋಹಂಕಾರ ಇತಿ ಪ್ರೋಕ್ತಃ ವಿಕುರ್ವನ್ ಸಮಭೂತ್ರಿಧ ವೈಕಾರಿಕಃ ತೈಜಸಶ್ಚ ತಾಮಸಶ್ಚೇತಿ ಯದ್ಭಿದ ದ್ರವ್ಯಶಕ್ತಿ ಕ್ರಿಯಾಶಕ್ತಿ ಜ್ಞಾನಶಕ್ತಿ ರೀತಿ ಪ್ರಭೋಃ. ಅಹಂಕಾರ ತತ್ವ 3 ರೂಪದಿಂದ ಬದಲಾವಣೆ ಹೊಂದಿತ್ತು, ವೈಕಾರಿಕ, ತೈಜಸ, ತಾಮಸ ಅಂತ. ಅವುಗಳಿಗೆ ಲಕ್ಷಣ ಏನು? ದ್ರವ್ಯಶಕ್ತಿ, ಕ್ರಿಯಾಶಕ್ತಿ ಮತ್ತು ಜ್ಞಾನಶಕ್ತಿ ಅಂತ. ಇದರ ಕುರಿತಾಗಿ ಪದ್ಮಪುರಾಣದ ಮಾತೊಂದನ್ನ ಇಲ್ಲಿ ಉದ್ಧರಿಸ್ತಾರೆ. ಸ್ಕಂದ ಪುರಾಣದ ಮಾತು ಮತ್ತು ಪ್ರಕಾಶ ಸಂಹಿತಾದ ಮಾತನ್ನು ಕೂಡ ಹೇಳ್ತಾರೆ. ವಿಶಿಷ್ಟ ಕಾರ್ಯಕಾರಿತ್ವಾತ್ ದೇವಾ ವೈಕಾರಿಕಾ ಸ್ಮೃತಾಃ. ಈ ದೇವತೆಗಳನ್ನ, ಈ ಇಂದ್ರಿಯಾಭಿಮಾನಿ ದೇವತೆಗಳನ್ನ ವೈಕಾರಿಕರು ಅಂತ ವರ್ಣನೆ ಮಾಡ್ತಾರೆ. ಯಾಕೆಂದ್ರೆ ಅವರು ವಿಶಿಷ್ಟವಾದ ಕಾರ್ಯಗಳನ್ನು ಮಾಡ್ತಾರೆ. ಜ್ಞಾನ ಮತ್ತು ಕರ್ಮ ಅನ್ನುವುದು ಆ ದೇವತೆಗಳ 2 ವಿಶಿಷ್ಟವಾದ ಕಾರ್ಯಗಳು. ದೇವತೆಗಳನ್ನು ವಸ್ತುತಃ ಭಕ್ತಿಯೋಗಿಗಳು ಅಂತ ಕರೀತಾರೆ. ಆದರೂ ಆ ಭಕ್ತಿ ಅವರಿಗೆ ಬಂದದ್ದು ಜ್ಞಾನ ಮತ್ತು ಕರ್ಮ ಎಂಬ 2 ವೈಶಿಷ್ಟ್ಯಗಳಿಂದ. ಆದ್ದರಿಂದ ವಿಶಿಷ್ಟವಾದ ಕಾರ್ಯವನ್ನು ಮಾಡುವುದರಿಂದ ಅವರಿಗೆ ವೈಕಾರಿಕರು ಅಂತ ಹೇಳ್ತಾರೆ. ಆ ಇಂದ್ರಿಯಾಭಿಮಾನಿ ದೇವತೆಗಳನ್ನು ಹುಟ್ಟಿಸುವಂತಹ ಅಹಂಕಾರಕ್ಕೂ ಕೂಡ ಅದೇ ಹೆಸರು. ಆದ್ದರಿಂದ ಮನಸಃ ಇಂದ್ರಿಯಾಭಿಮಾನಿ ದೇವಾನಾಂ ದೇಹಸ್ಯ ಚ ಉತ್ಪಾದಕಃ ವೈಕಾರಿಕಃ ಅಂತ ಲಕ್ಷಾಲಂಕಾರದಲ್ಲಿ ಹೇಳಿರುವುದು ಅದೇ ಕಾರಣದಿಂದ. ಮುಂದೆ ಇಂದ್ರಿಯಗಳು ಜಾಜ್ವಲ್ಯಮಾನ ಆಗಿರೋದ್ರಿಂದ, ಈಗ ಮೊದಲು ಇಂದ್ರಿಯಾಭಿಮಾನಿ ದೇವತೆಗಳ ಉತ್ಪತ್ತಿಗೆ ಕಾರಣವಾದಂತಹ ವೈಕಾರಿಕ ಅಹಂಕಾರದ ಬಗ್ಗೆ ಹೇಳಿದರು. ಈಗ ಹೇಳ್ತಾರೆ ಇಂದ್ರಿಯಗಳ ಉತ್ಪತ್ತಿಗೆ ಕಾರಣವಾದಂತಹ ಅಹಂಕಾರ, ಅದೇ ತೈಜಸ ಅಹಂಕಾರ.
ಅದನ್ಯಾಕೆ ತೈಜಸ ಅಹಂಕಾರ ಅಂತ ಹೇಳ್ತಾರೆ ಅಂದ್ರೆ, ಇಂದ್ರಿಯಗಳು ಅತ್ಯಂತ ಜಾಜ್ವಲ್ಯಮಾನ. ತೈಜಸ ಅಂದ್ರೆ ಪ್ರಕಾಶಿಸುವಂಥವು ಅಂತ ಅರ್ಥ. ತೇಜಸ್ ಅಂದ್ರೇನೆ ಬೆಳಕು. ಅತಿ ಜಾಜ್ವಲ್ಯಮಾನತ್ವಾತ್ ತೈಜಸಾನಿ ಇಂದ್ರಿಯಾಣ್ಯಪಿ. ಹೀಗೆ ಅತ್ಯಂತ ಪ್ರಕಾಶಮಾನವಾದ ಇಂದ್ರಿಯಗಳಿಗೆ ತೈಜಸ ಅಂತ ಹೆಸರು. ಅದನ್ನು ಹುಟ್ಟಿಸುವಂತ ಅಹಂಕಾರಕ್ಕೂ ಕೂಡ ಅದೇ ಹೆಸರು. ತಾಮಸಾನಿತು ಭೂತಾನಿ ಇತಸ್ತಾವನ್ ನತೋ ಭಯಂ. ಈ ಪಂಚಮಹಾಭೂತಗಳಿಗೆ ಜ್ಞಾನದ ಶಕ್ತಿ ಮತ್ತು ಕ್ರಿಯಾಶಕ್ತಿ, ದ್ರವ್ಯಶಕ್ತಿ ಇತ್ಯಾದಿ ಯಾವುದೂ ಇರೋದಿಲ್ಲ. ಆದ್ರಿಂದ ಆ ಪಂಚಮಹಾಭೂತಗಳಿಗೆ ತಾಮಸ ಅಂತ ಹೆಸರು. ಅವುಗಳನ್ನು ಹುಟ್ಟಿಸುವಂತ ಅಹಂಕಾರಕ್ಕೂ ಕೂಡ ಅದೇ ಹೆಸರು. ತಾಮಸ ಅಹಂಕಾರ ಅಂತಾನೆ ಅದನ್ನ ವರ್ಣಿಸ್ತಾರೆ. ಜ್ಞಾನೇಂದ್ರಿಯಾಣಂ ದೇವಾನಾಂ ಜ್ಞಾನಶಕ್ತಿ ರುದೀರಿತ ಕ್ರಿಯಾ ಕರ್ಮೇಂದ್ರಿಯಾಣಂ ತು ಭೂತಾನಂ ದ್ರವ್ಯಶಕ್ತಿತ ಇತಿ ಸ್ಕಾಂದೆ. ಸ್ಕಂದ ಪುರಾಣದ ಮಾತು ಆ ಭಾಗವತ ತಾತ್ಪರ್ಯದಲ್ಲಿ ಬಂದಿದೆ. ಜ್ಞಾನೇಂದ್ರಿಯಗಳಿಗೂ ಅವುಗಳ ಅಭಿಮಾನಿ ದೇವತೆಗಳಿಗೂ ಜ್ಞಾನಶಕ್ತಿ ಬರುವುದು ವೈಕಾರಿಕ ಅಹಂಕಾರದಿಂದ, ರುದ್ರನ ಅನುಗ್ರಹದಿಂದ. ಕರ್ಮೇಂದ್ರಿಯಗಳಿಗೂ ಅವುಗಳ ಅಭಿಮಾನಿಗಳಿಗೂ ಕ್ರಿಯಾ ಮಾಡುವ ಶಕ್ತಿ ಬರುವುದು ತೈಜಸ ಅಹಂಕಾರದಿಂದ. ಪಂಚಮಹಾಭೂತಗಳಿಗೆ ಮತ್ತು ಅವುಗಳ ಅಭಿಮಾನಿಗಳಿಗೆ ಶಕ್ತಿ ಬರುವುದು ತಾಮಸ ಅಹಂಕಾರದಿಂದ. ಹೀಗೆ ಮೂರು ಶಕ್ತಿಗಳನ್ನ ಆ ಅಹಂಕಾರ ಮೂರು ಹೆಸರಿನಿಂದ ಕೊಡುತ್ತದೆ ಅಂತ ನಾವು ತಿಳಿದುಕೊಳ್ಬೇಕು. ಇದಿಷ್ಟು ಪದ್ಮ ಮತ್ತು ಸ್ಕಂದ ಪುರಾಣದ ಮಾತು ಆ ಭಾಗವತ ತಾತ್ಪರ್ಯದಲ್ಲಿ ನಮ್ಗೆ ಕಾಣಿಸುವಂಥದ್ದು. ಅಹಂಕಾರಶ್ಚ ಭೂತಾದಿ ಅಂತಿದೆಯಲ್ಲ, ಭೂತಾದಿ ಅಂದ್ರೆ ಏನ್ ಅರ್ಥ ಹಾಗಾದ್ರೆ? ಭೂತಾದಿ ಆದಂತಹ ಅಹಂಕಾರವನ್ನೇ ವೈಕಾರಿಕ ಅಹಂಕಾರ ಅಂತ ಹೇಳ್ತಾರ? ಅದು ಭಾಗವತ ತಾತ್ಪರ್ಯಕ್ಕೆ ವಿರುದ್ಧ ಆಗ್ತದೆ. ಈ ತಾಮಸ ಅಹಂಕಾರ ಏನಿದೆಯಲ್ಲ ಅದೇ ಪಂಚಮಹಾಭೂತಗಳಿಗೆ ಕಾರಣವಾದ್ದು. ಭೂತ ಆದಿ ಅಂದ್ರೆ ಭೂತಗಳ ಉತ್ಪತ್ತಿಗೆ ಕಾರಣ ಅಂತ ಅರ್ಥ. ಆದಿ ಅಂದ್ರೆ ಮೊದಲನೇದ್ದು ಅಂತ ಅರ್ಥ. ಹಾಗಾದ್ರೆ ಪಂಚಮಹಾಭೂತಗಳ ಉತ್ಪತ್ತಿಗೆ ಕಾರಣವಾದಂತಹ ಅಹಂಕಾರವನ್ನ ವೈಕಾರಿಕ ಅಹಂಕಾರ ಅಂತ ಹೇಳಬೇಕು ಅಂತ ಇಲ್ಲಿ ಮಹಾಭಾರತದಲ್ಲಿ ಕಾಣಿಸ್ತದೆ. ಆದ್ರೆ ಭಾಗವತ ತಾತ್ಪರ್ಯ ಹೇಳುವಂತೆ ಪಂಚಮಹಾಭೂತಗಳ ಉತ್ಪತ್ತಿಗೆ ಕಾರಣವಾದ ಅಹಂಕಾರ ತಾಮಸ ಅಹಂಕಾರ, ಇಂದ್ರಿಯಾಭಿಮಾನಿ ದೇವತೆಗಳ ಉತ್ಪತ್ತಿಗೆ ಕಾರಣವಾದ ಅಹಂಕಾರ ಅದು ವೈಕಾರಿಕ ಅಹಂಕಾರ. ಆದ್ರಿಂದ ಇಲ್ಲಿ ಭೂತಾದಿ ಅಂದ್ರೆ ಪಂಚಮಹಾಭೂತಗಳು ಅಂತ ಅರ್ಥ ಮಾಡುವುದು ಯೋಗ್ಯ ಅಲ್ಲ. ಆದ್ರೆ ಲಕ್ಷಾಲಂಕಾರ ಭೂತಾದಿ ಅಂದ್ರೆ ಪಂಚಮಹಾಭೂತಾದಿ ಅಂತ ವರ್ಣನೆ ಮಾಡಿದೆ. ಅದ್ಯಾಕೋ ಅಷ್ಟು ನನಗೆ ಸಮಂಜಸವಾಗಿ ಕಾಣಿಸ್ತಿಲ್ಲ. ಹಾಗಾಗಿ ಆ ಲಕ್ಷಾಲಂಕಾರವನ್ನು ಹೊಂದಿಕೊಂಡು ಮಾಡುವಂತಹ ಅನುವಾದವು ಕೂಡ ಆ ದೃಷ್ಟಿಯಿಂದ ಭಾಗವತ ತಾತ್ಪರ್ಯ 2ನೇ ಸ್ಕಂದ 5ನೇ ಅಧ್ಯಾಯ 24ನೇ ಶ್ಲೋಕಕ್ಕೆ ವಿರುದ್ಧ ಅಂತ ಹೇಳಬೇಕು. ಅದ್ರ ಬಗ್ಗೆ ಒಂದು ಗುಮಾನಿ ಇರಲಿ ಅಂತ ನಂದೊಂದು ಸಲಹೆ. ಈ ವೈಕಾರಿಕ ಅಹಂಕಾರ, ತೈಜಸ ಅಹಂಕಾರ ಮತ್ತೆ ತಾಮಸ ಅಹಂಕಾರ ಇದ್ರ ಕುರಿತಾಗಿ ಭಾಗವತ ತಾತ್ಪರ್ಯದ 3ನೇ ಸ್ಕಂದದ 27ನೇ ಅಧ್ಯಾಯದ 27ನೇ ಶ್ಲೋಕದಲ್ಲಿ ಕೂಡ ಇದೆ. ಅಲ್ಲಿ ಆ ವೈಕಾರಿಕ ಅಹಂಕಾರದ ಲಕ್ಷಣ ಶಾಂತತ್ವ. ಯಾಕೆಂದ್ರೆ ಶಾಂತರು ಅಂದ್ರೆ ಭಗವದ್ಭಕ್ತಿ ಸಂಪನ್ನರಾದಂತಹ ದೇವತೆಗಳನ್ನು ಹುಟ್ಟಿಸುವುದರಿಂದ ಆ ವೈಕಾರಿಕ ಅಹಂಕಾರಕ್ಕೂ ಕೂಡ ಶಾಂತತ್ವ ಅನ್ನುವುದೊಂದು ಲಕ್ಷಣ. ಆ ವೈಕಾರಿಕ ಅಹಂಕಾರದ ಅಭಿಮಾನಿಯಾದ ಶೇಷನಿಗೂ ಕೂಡ ಆ ಹೆಸರಿದೆ ಅಂತ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಶಾಂತರೂಪೋ ದೇವಪಿತ, ದೇವತೆಗಳಿಗೆ ಜನಕನಾದಂತಹ ವೈಕಾರಿಕ ಅಹಂಕಾರದ ಅಭಿಮಾನಿಯಾದ ಶೇಷನ ಒಂದು ರೂಪ ಶಾಂತರಾದಂತಹ ಅರ್ಥಾತ್ ಭಗವದ್ಭಕ್ತಿ ಸಂಪನ್ನರಾದಂತಹ ದೇವತೆಗಳನ್ನು ಹುಟ್ಟಿಸುವುದರಿಂದ ಶಾಂತತ್ವ ಅನ್ನೋದು ಅವನ ಹೆಸರು, ಆ ಶೇಷನ ಹೆಸರು. ವೈಕಾರಿಕ ಅಹಂಕಾರಕ್ಕೂ ಅದು ಹೆಸರು. ನಮ್ಗೆ ಗೊತ್ತಿರುವಂತೆ ಸಾಮಾನ್ಯವಾಗಿ ರುದ್ರನನ್ನು ಮಾತ್ರ ನಾವು ಅಹಂಕಾರದ ಅಭಿಮಾನಿ ಅಂತ ಹೇಳ್ತೀವಿ. ಆದ್ರೆ ಶೇಷನು ಕೂಡ ಅಹಂಕಾರದ ಅಭಿಮಾನಿಯೇ. ಮತ್ತೆ ಇಂದ್ರಿಯಗಳಿಗೆ ಜನಕವಾದಂತಹ ತೈಜಸ ಅಹಂಕಾರ, ಆ ತೈಜಸ ಅಹಂಕಾರದ ಅಭಿಮಾನಿ ಶೇಷ, ಅವನ ಆ ಶೇಷರೂಪಿಯಾದ ದೇವನ ಇನ್ನೊಂದು ರೂಪ.
ಘೋರವಾದಂತಹ ಸಂಸಾರಕ್ಕೆ ಕಾರಣವಾದ ಇಂದ್ರಿಯಗಳನ್ನು ಹುಟ್ಟಿಸ್ತದೆ. ಈ ಇಂದ್ರಿಯಗಳಿಂದಲೇ ನಮ್ಮ ಸಂಸಾರದ ಎಲ್ಲ ಆಟಗಳು ಕೂಡ ನಡೆಯೋದು. ಆದ್ರಿಂದ ಇಂದ್ರಿಯಗಳ ಉತ್ಪತ್ತಿಗೆ ಕಾರಣವಾದ ತೈಜಸ ಅಹಂಕಾರಕ್ಕೂ ಅದರ ಅಭಿಮಾನಿಯಾದ ಶೇಷನಿಗೂ ಘೋರತ್ವ ಅನ್ನುವುದೊಂದು ಲಕ್ಷಣ. ಘೋರ ಕರ್ಣಶೃಂಗತಃ ಅಂತ, ಘೋರವಾದ ಸಂಸಾರಕ್ಕೆ ಕಾರಣ ಈ ಇಂದ್ರಿಯಗಳು. ಮುಂದೆ ಪಂಚಮಹಾಭೂತಗಳಿಗೆ ಜನಕವಾದಂತಹ ತಾಮಸ ಅಹಂಕಾರ, ಅದರ ಅಭಿಮಾನಿ ಶೇಷ. ಆ ರೂಪ ಜ್ಞಾನವನ್ನ ಪ್ರಕಟ ಮಾಡುವಂಥದ್ದಲ್ಲ ಹೆಚ್ಚು. ವೈಕಾರಿಕ ಅಹಂಕಾರ ಮತ್ತು ತೈಜಸ ಅಹಂಕಾರಗಳಿಗೆ ಅಭಿಮಾನಿಗಳಾದಂತಹ ಆ ಶೇಷನ ರೂಪಗಳು ಜ್ಞಾನವನ್ನು ವ್ಯಕ್ತ ಮಾಡ್ತವೆ. ಈ ರೂಪ ಜ್ಞಾನವನ್ನು ಹೆಚ್ಚು ವ್ಯಕ್ತ ಮಾಡೋದಿಲ್ಲ. ಆದ್ರಿಂದ ಇದಕ್ಕೆ ಮೂಢತ್ವ ಅನ್ನುವುದು ಲಕ್ಷಣ. ಮೂಢತ್ವ ಅಂದ್ರೆ ಅಜ್ಞಾನ. ಅಜ್ಞಾನ ಅನ್ನುವುದು ಅಂದ್ರೆ ಲಕ್ಷಣ ಅಂತ ತಿಳ್ಕೊಳ್ಬೇಕು. ತ್ರಿರೂಪೋಯಂ ಅಹಂಕಾರ ಶೇಷ ಇತ್ಯೇವ ಎಂಬಿದುಹು ಇತಿ ನಿರ್ಣಯೇ. ಹೀಗೆ ಶೇಷ ಮೂರು ವಿಧವಾಗಿದ್ದಾನೆ. ವೈಕಾರಿಕ, ತೈಜಸ, ತಾಮಸ ಎಂಬ ಅಹಂಕಾರಗಳಿಗೆ ಅಭಿಮಾನಿಯಾಗಿ ಮೂರು ರೂಪಗಳನ್ನು ಅವನು ತಳೆದಿದ್ದಾನೆ ಅಂತ ಅಲ್ಲಿ ಒಂದು ವರ್ಣನೆ ಇದೆ. ಭಾಗವತ ತಾತ್ಪರ್ಯದ 11ನೇ ಸ್ಕಂದದ 24ನೇ ಅಧ್ಯಾಯದ 6ನೇ ಶ್ಲೋಕದಲ್ಲೂ ಕೂಡ ಇದರ ಬಗ್ಗೆ ವರ್ಣನೆ ಇದೆ. ತಥೋ ವಿಕುರ್ವತೋ ಜಾತು ಯೋಹಂಕಾರೋ ವಿಮೋಹಕಃ ಅಂತ ವರ್ಣನೆ ಇದೆ. ಅದರ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಈ ವೈಕಾರಿಕ, ತೈಜಸ ಮತ್ತು ತಾಮಸ ಅಹಂಕಾರಗಳ ಒಂದು ವೈಶಿಷ್ಟ್ಯವನ್ನ ಹೇಳ್ತಾರೆ. ಇದು 11ನೇ ಸ್ಕಂದ 24ನೇ ಅಧ್ಯಾಯ ಅದರ 6ನೇಯ ಶ್ಲೋಕ. ಈ ವೈಕಾರಿಕ, ತೈಜಸ, ತಾಮಸ ಅನ್ನುವಂತಹ ಆ ರುದ್ರನ ರೂಪಗಳು ಯಾವ್ದಾವುದರಿಂದ ಹುಟ್ಟಿವೆ ಅಂತ ವರ್ಣಿಸ್ತಾರೆ. ವೈಕಾರಿಕೋ ಬ್ರಹ್ಮಜಸ್ತು. ಈ ರುದ್ರ ಬ್ರಹ್ಮನಿಂದ ಜನಿಸಿ ವೈಕಾರಿಕ ಅಹಂಕಾರಕ್ಕೆ ಅಭಿಮಾನಿ ಆಗ್ತಾನೆ. ವಾಯುವಿನಿಂದ ಜನಿಸಿ ತೈಜಸ ಅಹಂಕಾರಕ್ಕೆ ಅಭಿಮಾನಿ ಆಗ್ತಾನೆ. ಮುಂದೆ ತಾಮಸಃ ಅನಂತರಿಶ್ಚೈವ. ಶೇಷನಿಂದ ರುದ್ರನು ಜನಿಸಿ ತಾಮಸ ಅಹಂಕಾರಕ್ಕೆ ಅಭಿಮಾನಿ ಆಗ್ತಾನೆ. ಹೀಗೆ ಸ ಏಕೋ ಗುಣಭೇದತಃ, ಒಬ್ಬನೇ ರುದ್ರನೇ ಹೀಗೆ ಬ್ರಹ್ಮ, ವಾಯು ಮತ್ತೆ ಶೇಷರಿಂದ ಜನಿಸಿ ವೈಕಾರಿಕ, ತೈಜಸ ಮತ್ತು ತಾಮಸ ಅಂತ ಮೂರು ರೂಪಗಳನ್ನು ತಾಳ್ತಾನೆ ಅಂತ ಭಾಗವತ ತಾತ್ಪರ್ಯದಲ್ಲಿ ಒಂದು ಕಡೆ ಈ ಒಂದು ಒಟ್ಟಾರೆ ಮೂರು ಕಡೆ ಬಂದದ್ದನ್ನ ನಾವಿಲ್ಲಿ ನೋಡಿದ್ದೇವೆ. ತೈಜಸಃ ಚೇತನಾ ಧಾತು ಅಂತ ಹೀಗಿದೆ. ಚೇತನವೇ ಇದಕ್ಕೆ ಆಧಾರಭೂತವಾದದ್ದು ಅಂತ ಹೀಗೆ ಅದರ ಅರ್ಥ ಇದೆ ಅಲ್ಲಿ. ತೈಜಸಃ ಚೇತನಾ ಧಾತು ಇತ್ಯಾದಿ ಶಬ್ದಗಳನ್ನು ನೋಡಿದರೆ ಯಾವುದು ಶುದ್ಧವಾದ ಪಾಠ, ಯಾವುದು ಅಶುದ್ಧವಾದ ಪಾಠ ಅಂತ ಅನ್ನೋದನ್ನ ನಾವು ತೀರ್ಮಾನ ಮಾಡುವುದು ಸ್ವಲ್ಪ ಕಷ್ಟನೇ. ಆದರೂ ಅಲ್ಲಿ ಏನಿದೆ ಅದನ್ನ ಹೇಳಿದ್ದೇನೆ. ಮುಂದೆ ಪ್ರಜಾಪತಿ ಅಂತ ಶಬ್ದ ಇದೆ. ಪ್ರಜಾಸರ್ಗ ಪ್ರಜಾಪತಿ ಅಂತ. ಪ್ರಜೆಗಳ ಸೃಷ್ಟಿ ಕೂಡ ಈ ಅಹಂಕಾರ ತತ್ವದಿಂದ ಆಗುವುದರಿಂದ ಅದನ್ನು ಪ್ರಜಾಪತಿ ಅಂತ ಹೇಳಬೇಕು ಅಂತ. ಇದನ್ನ ಅನುವಾದ ಮಾಡುವಾಗ ಒಂದು ಕಡೆ ಜೀವರನ್ನು ಸೃಷ್ಟಿ ಮಾಡುವ ಚತುರ್ಮುಖ ಬ್ರಹ್ಮ ಧಾತು ಅಂತ ಕರೆಸ್ಕೊಂಡಿದ್ದಾನೆ ಅಂತ ವರ್ಣನೆ ಮಾಡಿದ್ದಾರೆ. ಧಾತು ಪ್ರಜಾಸರ್ಗ ಪ್ರಜಾಪತಿ ಅಂತ. ಇದು ಚತುರ್ಮುಖ ಬ್ರಹ್ಮನ ವರ್ಣನೆ ಅಲ್ಲ, ಇಲ್ಲಿ ನಾವು ನೋಡ್ತಿರೋದು ಅಹಂಕಾರ ತತ್ವದ ವರ್ಣನೆ. ಆದ್ರಿಂದ ಅದನ್ನ ಚತುರ್ಮುಖ ಬ್ರಹ್ಮನನ್ನ ಇದು ಹೇಳ್ತಿದೆ ಅಂತ ನಾವು ಭಾವಿಸಬೇಕಾಗಿಲ್ಲ. ಪ್ರಜಾಪತಿ ಶಿವಶೇಪೋ ಲಿಂಗಮಿತ್ಯಭಿಧೀಯತೆ. ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಪ್ರಜಾಪತಿ ಅಂದ್ರೆ ಶಿವ ಅಂತ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಪ್ರಜಾಪತಿ ಶಿವ ಲಿಂಗಾಭಿಮಾನಿತ್ವಾತ್. ಉಪಸ್ಥ ತತ್ವದ ಅಭಿಮಾನಿ ದೇವತೆ, ಲಿಂಗದ ಅಭಿಮಾನಿ ದೇವತೆ. ಆದ್ದರಿಂದ ಅವನನ್ನು ಶಿವ ಅಂತ ನಾವು ನೋಡಬೇಕು. ಅಲ್ಲಿ ಶಿವಪುರಾಣದ ಮಾತನ್ನು ಕೂಡ ಆಚಾರ್ಯ ಉದ್ಧಾರ ಮಾಡಿದ್ದಾರೆ. ಪ್ರಜಾಪತಿ ಶಿವಶೇಪೋ ಲಿಂಗಮಿತ್ಯಭಿಧೀಯತೆ, ಲಿಂಗಾಭಿಮಾನಿ ಲೋಕಸ್ಯ ಸ್ರಷ್ಟ ಗಿರೀಶ ಏವಚ ಅಂತ. ಈ ರುದ್ರ ಪ್ರಜಾಪತಿ, ಶಿವ, ಶೇಪ, ಲಿಂಗ ಇತ್ಯಾದಿ ಶಬ್ದಗಳಿಂದ ವಾಚ್ಯ. ಯಾಕಂದ್ರೆ ಅವನು ಲಿಂಗಕ್ಕೆ ಅಭಿಮಾನಿಯೂ ಹೌದು,
ಹಾಗೆ ಜಗತ್ತಿನ ಸೃಷ್ಟಿಕರ್ತ ಕೂಡ ಹೌದು. ಆದ್ರಿಂದ ಪ್ರಜಾಪತಿ ಎಂಬ ಶಬ್ದದಿಂದ, ಆ ಪ್ರಜಾಪತಿ ಶಬ್ದ ಬಂದಲ್ಲಿಲ್ಲ ಚತುರ್ಮುಖ ಬ್ರಹ್ಮ ಅಂತಾನೆ ಅರ್ಥ ಮಾಡೋ ಬದಲು ಅದನ್ನ ರುದ್ರ ಅಂತ ಈ ಸಂದರ್ಭಕ್ಕನುಸಾರವಾಗಿ ಅರ್ಥ ಮಾಡುವುದು ಒಳ್ಳೆಯದು. ಇದನ್ನೆಲ್ಲ ಐತರೇಯ ಉಪನಿಷತ್ನಲ್ಲಿ ಸಕಲ ಮುಕ್ತ ಅಮುಕ್ತರೊಡೆಯ ಭಗವಂತ, ಏಷ ಬ್ರಹ್ಮ ಏಷ ಇಂದ್ರ ಏಷ ಪ್ರಜಾಪತಿ ಏತೆ ಸರ್ವೇ ದೇವಾಹ ಇಮಾನಿ ಚ ಪಂಚಭೂತಾನಿ ಇತ್ಯಾದಿ ವರ್ಣನೆ ಮಾಡಿದ್ದಾರೆ. ಚತುರ್ಮುಖ, ಇಂದ್ರ, ರುದ್ರ ಈ ಎಲ್ಲ ದೇವತೆಗಳು. ಅದರ ತಾತ್ಪರ್ಯವನ್ನು ಹೇಳುವಾಗ ಆಚಾರ್ಯರು ಪ್ರಜಾಪತಿ ಎಂಬ ಶಬ್ದಕ್ಕೆ ರುದ್ರನನ್ನ ತಗೊಳ್ಬೇಕು ಆ ಪ್ರಸಂಗದಲ್ಲಿ ಅಂತ ಹೇಳ್ತಾರೆ. ಹಾಗೆ ಇಲ್ಲೂ ಕೂಡ ಅದನ್ನೇ ತಗೊಳ್ಬೇಕು. ಅದು ಐತರೇಯ ಉಪನಿಷತ್ತಿನ ದ್ವಿತೀಯಾರಣ್ಯಕದ 6ನೇ ಅಧ್ಯಾಯ, ಅಲ್ಲಿ ಇದರ ವಿವರ ಇದೆ. ಆದ್ರಿಂದ ಇಲ್ಲಿ ಬ್ರಹ್ಮ ಅಂತ ಅರ್ಥ ಮಾಡುವುದು ಇಲ್ಲಿ ಹೊಂದುವಂತಹ ವಿಷಯ ಅಲ್ಲ. ದೇವಾನಾಂ ಪ್ರಭವ ದೇವಃ ಮನಸಶ್ಚ ತ್ರಿಲೋಕಕೃತ, ನಾವೀಗಾಗಲೇ ನೋಡಿದ್ದೀವಿ. ಇಂದ್ರಿಯಾಭಿಮಾನಿ ದೇವತೆಗಳ ಉತ್ಪತ್ತಿಗೆ ಇದು ಕಾರಣ, ಮನಸ್ಸಿನ ಉತ್ಪತ್ತಿಗೂ ಕೂಡ ಇದು ಕಾರಣ. ತಾನು ದೇವಸ್ವರೂಪವೇ ಮತ್ತು ಮನಸ್ಸಿನ ಅಭಿಮಾನಿಯೂ ಕೂಡ ಹೌದು. ಅದನ್ನು ನಾವು ಈ ಹಿಂದೆ ನೋಡಿದ್ದೇವೆ. ಅಹಂ ಕರ್ತೇತಿ ಏನಾಸೌ ಜೀವೋ ಮಂಸ್ಯತಿ ಅಸೌ ಶಿವಃ ಪರಾತ್ಮ ಪ್ರೇರಿತಾ ಕ್ರಿಯಾ, ಎಲ್ಲ ಕ್ರಿಯೆಗಳನ್ನು ವಸ್ತುತಃ ಭಗವಂತ ಮಾಡ್ತಾನೆ. ಆದರೆ ಈ ಜೀವ ಆ ಎಲ್ಲ ಕ್ರಿಯೆಗಳನ್ನು ನಾನೇ ಮಾಡ್ತೀನಿ ಅಂತ ತಿಳ್ಕೊಳ್ತಾನಲ್ಲ, ಇದೆಲ್ಲ ಯಾಕೆ? ಆ ರುದ್ರನ ಪ್ರೇರಣೆಯಿಂದ. ಆದ್ರಿಂದ ರುದ್ರನನ್ನ ಅಹಂಕಾರ ಅಂತ ಹೇಳ್ತಾರೆ ಅಂತ ವರ್ಣನೆ ಬಂದಿದೆ. ಇದು ಗೀತಾ ತಾತ್ಪರ್ಯ 13ನೇ ಅಧ್ಯಾಯದ 29ನೇ ಶ್ಲೋಕದಲ್ಲಿ. ಈ ಅಹಂಕಾರದ ಮಹಿಮೆಯನ್ನು ತಿಳ್ಕೊಂಡವರಿಗೆ ಶ್ರೇಷ್ಠವಾದ ಲೋಕ ಪ್ರಾಪ್ತ ಆಗ್ತದೆ. ಎಲ್ಲಾ ಪ್ರಾಣಿಗಳಿಗೂ ಆದಿಭೂತವಾದಂತಹ ಅಹಂಕಾರ ಇದು. ರುದ್ರನಿಂದ ಅಭಿಮನ್ಯಮಾನವಾದ ಅಹಂಕಾರ, ಎಲ್ಲರನ್ನು ಸೃಷ್ಟಿಸುವಂತಹ ಅಹಂಕಾರ. ವೈಕಾರಿಕ ಸರ್ವವಿಧಂ ವಿಚೇಷ್ಟತೆ, ವೈಕಾರಿಕ ಅಹಂಕಾರ ರೂಪದಿಂದ ಎಲ್ಲಾ ಥರದ ಕ್ರಿಯೆಗಳನ್ನು ಅವನು ಮಾಡ್ತಾನೆ. ಸ್ವತೇಜಸ ರಂಜಯತೆ ಜಗತ್ತಥ, ಜಗತ್ತನ್ನ ಆತ ರಂಜಿಸ್ತಾನೆ ಕೂಡ. ಆದ್ರಿಂದ ಇವನಿಗೆ ವೈಕಾರಿಕ, ತೈಜಸ, ತಾಮಸ ಅಂತ ಹೀಗೆ 3 ಹೆಸರುಗಳು ಈ ರುದ್ರನಿಗಿವೆ. ಶೇಷನಿಗೂ ಕೂಡ ಆ ಹೆಸರುಗಳಿವೆ ಅಂತ ನಾವು ತಿಳ್ಕೊಳ್ಬೇಕು. ಭಾಗವತ ತಾತ್ಪರ್ಯದ 11ನೇ ಸ್ಕಂದದ 23ನೇ ಅಧ್ಯಾಯದ 56ನೇ ಶ್ಲೋಕದಲ್ಲಿ ಸರ್ವೇಷಾಂ ಮನಸೋನೇತ ಮನೋರೂಪ ಸ್ತ್ರಿಲೋಚನ, ಎಲ್ಲರ ಮನಸ್ಸಿಗೂ ಅವನ ಅಭಿಮಾನಿ, ಎಲ್ಲ ದೇವತೆಗಳು ಅವನ ಅಧೀನರು. ತದ್ವಶಾಹ ಸರ್ವದೇವಾಶ್ಚ ತೇನೈವ ಸುಖ ದುಃಖಿನ, ಅವರೇ ಸುಖ ದುಃಖ ಇತ್ಯಾದಿಗಳನ್ನ ಪಡ್ಕೊಳ್ತಾರೆ. ಸ್ವತೇಜಸ ರಂಜಯತೆ ಜಗತ್ತಥ ಅಂತ ಕೊನೆಯ ಶ್ಲೋಕದಲ್ಲಿ ಬಂತು. ಅವನು ರಂಜಿಸುವುದು ಅಂದ್ರೆ ಹೀಗೆ ನಾವು ನೋಡಬಹುದು. ರುದ್ರಸ್ತು ಮನನಾಖ್ಯಂಚ, ರುದ್ರ ನಮ್ಮಿಂದ ಮನನ ಮಾಡಿಸುವವನು, ಶಾಸ್ತ್ರಾರ್ಥದ ಮನನ ಮಾಡಿಸುವವನು. ಶೇಷ ವ್ಯಾಖ್ಯಾನ ಮಾಡಿಸುವವನು. ಮನಸ್ಸೂಕ್ಷ್ಮಂ ಜ್ಞಾನಯೋಗ್ಯಂ, ಹೀಗೆ ಸೂಕ್ಷ್ಮವಾದ ಮನಸ್ಸಿಗೆ ಮನೋಭಿಮಾನಿಗಳಾದಂತಹ ಗರುಡ ಶೇಷ ರುದ್ರರು ಅಭಿಮಾನಿಗಳು. ಅಲ್ಲಿ ಗರುಡ ಧ್ಯಾನ ಮಾಡಿಸ್ತಾನೆ, ಶೇಷ ವ್ಯಾಖ್ಯಾನ ಮಾಡಿಸ್ತಾನೆ, ಮತ್ತೆ ರುದ್ರ ಮನನ ಮಾಡಿಸ್ತಾನೆ. ಮನೋಭಿಮಾನಿನೋ ರುದ್ರವೀಂದ್ರ ಶೇಷ ಅಂತ ಕಾಟಕ ಭಾಷ್ಯದಲ್ಲಿ ಕೂಡ ಅದರ ವರ್ಣನೆ ಮಾಡ್ತಾರೆ. ಇದಿಷ್ಟಲ್ಲದೆ ಆ ಶಿವ ಶರೀರ ಪುರುಷನೂ ಹೌದು. ಚತ್ವಾರ ಪುರುಷ ಇತಿ ಬಾಧ್ವ, ಶರೀರ ಪುರುಷ, ಛಂದಃ ಪುರುಷ, ವೇದ ಪುರುಷ, ಮಹಾಪುರುಷ ಅಂತಿದೆ. ಅಲ್ಲಿ ಶರೀರ ಪುರುಷ ಅಂದ್ರೆ ನಮ್ಮೆಲ್ಲರ ಶರೀರದ ಅಭಿಮಾನಿ ಶಿವ. ಅನ್ನಾಭಿಮಾನಿ ರುದ್ರಶ್ಚ ಅಂತ ಛಾಂದೋಗ್ಯ ಉಪನಿಷತ್ ಭಾಷೆ ಹೇಳುವಂತೆ ಅವನು ಅನ್ನದ ಅಭಿಮಾನಿಯೂ ಹೌದು. ಹೀಗೆ ಶಿವ ಅಹಂಕಾರದ ಅಭಿಮಾನಿ, ಮನೋಭಿಮಾನಿ, ಶರೀರದ ಅಭಿಮಾನಿ, ಅನ್ನದ ಅಭಿಮಾನಿ, ನಮಗೆ ಮನನವನ್ನು ಮಾಡಿಸಲಿಕ್ಕೆ ಕಲಿಸುವಂಥವನು. ಆ ರುದ್ರನ ಮತ್ತು ಶೇಷನ ಮಹತ್ವವನ್ನ ಈ ಅಧ್ಯಾಯದಲ್ಲಿ ಇವತ್ತು ನೋಡಿದ್ದೀವಿ. ಇಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.